ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇಷ್ಟು ತನಕ ಯಾರೆಲ್ಲ ನಮ್ಮ GTTC ಕ್ಲಾಸನ್ನು ನೋಡಿದ್ದೀರಾ, ಥ್ಯಾಂಕ್ ಯು ಫಾರ್ ವೆರಿ ಮಚ್ ಫಾರ್ ವಾಚಿಂಗ್ ದ ಕ್ಲಾಸಸ್. ಹಾಗೂ ಇವತ್ತು ಏನು ವಿಷಯನ ನಿಮ್ಮ ಮುಂದೆ ಬರೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, GTTC ಕ್ಲಾಸಸ್ ಏನು ಮಾಡ್ತಾ ಇದ್ದೆ ಅದು ಜಾಬ್ಸ್ ಬಂದು ಟೋಟಲ್ 98 ಜಾಬ್ಸ್ ವೇಕೆನ್ಸೀಸ್ ಇತ್ತು. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾರ್ಯಾರಿಗಿತ್ತು ಅಂತಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಮೆಕಾಟ್ರಾನಿಕ್ಸ್, ಮಾಸ್ಟರ್ಸ್ ಹಾಗೂ ಡಿಪ್ಲೊಮಾ ಮಾಡಿರೋರು ಎಲ್ಲರಿಗೂ ವೇಕೆನ್ಸೀಸ್ ಇದೆ. ಹಾಗೂ ಮೆಕ್ಯಾನಿಕಲ್, ಓಕೆ, ಟೂಲ್ ಆ್ಯಂಡ್ ಡೈ ಮೇಕಿಂಗು ಸಹ ಇದೆ. GTTC ಆಗಿರ್ಬೋದು, ಡಿಪ್ಲೊಮಾ ಓದಿರ್ಬೋದು, ನೀವು ಇಷ್ಟೆಲ್ಲ ಜನಕ್ಕೆ ಓಪನಿಂಗ್ಸ್ ಇತ್ತು, ರೈಟ್? ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬ ಜನ ನಿರೀಕ್ಷಿಸ್ತಾ ಇದ್ರು. ಆ ಅಪ್ಲಿಕೇಶನ್ ಲಿಂಕನ್ನು ನಿನ್ನೆ ಬಿಟ್ಟಿದ್ದಾರೆ ಗೈಸ್. ಸೊ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬೇಕಂತಂದ್ರೆ ದಯಮಾಡಿ KEA ವೆಬ್ಸೈಟ್ಗೆ ಲಾಗಿನ್ ಆಗಿ ಆ ಲಾಗಿನ್ ಆಗುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸು ನಾನು ಆ ಲಾಗಿನ್ ಆಗುವಂಥ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಹೇಗೆ ಅಪ್ಲೈ ಮಾಡಬೇಕನ್ನೋದು ನಾನು ಇವತ್ತು ತಿಳಿಸ್ಕೊಡ್ತೀನಿ ನಿಮಗೆ. ಈ ಥರ ಓಪನ್ ಮಾಡಿದೆ ಅಪ್ಲಿಕೇಶನ್ ನಿಮಗೆ ಈ ಥರ ಕಾಣುತ್ತೆ. ಯಾವುದು KEA ಅವರ ವೆಬ್ಸೈಟ್ ಅಪ್ಲಿಕೇಶನ್ ಈ ಥರ ಕಾಣುತ್ತೆ. ಇದರಲ್ಲಿ ನೀವು ಈ ಟ್ಯಾಬ್ನ ಕ್ಲಿಕ್ ಮಾಡಬೇಕು, ಯಾವುದು ರಿಕ್ರೂಟ್ಮೆಂಟ್ ಟ್ಯಾಬ್ ಅಂತ. ಇದರಲ್ಲಿ ನೋಡಿ GTTC ಆರ್ BDA ಆ್ಯಂಡ್ ಅದರ್ ರಿಕ್ರೂಟ್ಮೆಂಟ್ 2024 ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನಿಮಗೆ ನೋಡಿ GTTC 2024 ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ಲಿಂಕ್ 18/5/2024 ಅಂತ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಲಿಂಕ್ ಈ ಥರ ಓಪನ್ ಆಗುತ್ತೆ ಗೈಸ್. ಇದು ಯಾರಿಗಂದ್ರೆ ಲಾಗಿನ್ ಇನ್ ಟು ದ ಪೋರ್ಟಲ್ ಯೂಸಿಂಗ್ ಅಪ್ಲಿಕೇಶನ್ ನಂಬರ್ ಆರ್ ರಿಜಿಸ್ಟ್ರೇಷನ್ ನಂಬರ್ ಅಂಡ್ ಫಸ್ಟ್ 5 ಕ್ಯಾರೆಕ್ಟರ್ಸ್ ಆಫ್ ಯುವರ್ ನೇಮ್. ಅಂದರೆ ಇದು ಆಲ್ರೆಡಿ ರಿಜಿಸ್ಟರ್ ಆಗಿರೋ ಅಂತ ಕ್ಯಾಂಡಿಡೇಟ್ಸ್ಗೆ. ಈಗ ನೀವು ಹೊಸದಾಗಿ ರಿಜಿಸ್ಟರ್ ಆಗಬೇಕಂದ್ರೆ ಇಲ್ಲಿ ನ್ಯೂ ಅಪ್ಲಿಕ್ಯಾಂಟ್ ರಿಜಿಸ್ಟ್ರೇಷನ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫಸ್ಟಲ್ಲಿ ಏನು ಕೇಳಿದ್ರೆ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಕೇಳ್ತಿದ್ದಾರೆ. ರಿಜಿಸ್ಟ್ರೇಷನ್ ಡೀಟೇಲ್ಸ್ ಫಸ್ಟ್ ಡಿಪಾರ್ಟ್ಮೆಂಟ್ ಚೂಸ್ ಮಾಡಿ, ಅದು GTTC. ಆದ ನಂತರ ಪೋಸ್ಟ್, ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದು ಚೂಸ್ ಮಾಡಿ. ನಿಮ್ಮ ಪೋಸ್ಟ್ ಯಾವುದಿರುತ್ತೆ ಆ ಪೋಸ್ಟ್ಗೆ ಅಪ್ಲೈ ಮಾಡ್ಕೊಳ್ಳಿ. ಹಾಗೂ ಎರಡಕ್ಕೂ ಅಪ್ಲೈ ಮಾಡಬೇಕಂತಿರೋ ಮಾಸ್ಟರ್ಸ್ ಆಗಿರೋ ಡಿಪ್ಲೊಮಾ ಪ್ಲಸ್ ಇಂಜಿನಿಯರಿಂಗ್ ಪ್ಲಸ್ ಮಾಸ್ಟರ್ಸ್ ಮಾಡಿದರೆ ನಿಮಗೆ ಲೆಕ್ಚರರ್ ಪೊಸಿಷನು ಬರುತ್ತೆ, ಮೆಕಾಟ್ರಾನಿಕ್ಸ್, EC ಹಾಗೂ ಕಂಪ್ಯೂಟರ್ ಸೈನ್ಸು. ಅದಾದ ನಂತರ ನಿಮಗೆ ಡಿಪ್ಲೊಮಾ ಅಲ್ಲಿ EC ಮಾಡಿದರೆ ನಿಮಗೆ ಎರಡಕ್ಕೂ ಬರ್ತೀರಾ, ಅಪ್ಲಿಕೇಬಲ್ ಆಗ್ತೀರಾ. ಅದು ಟೆಕ್ನಿಷಿಯನ್ ಗ್ರೇಡ್ 3 ಹಾಗೂ ಇನ್ಸ್ಟ್ರಕ್ಟರ್ ಗ್ರೇಡ್ 2. ಅದೇ ಥರ ಎಲೆಕ್ಟ್ರಿಕಲ್ಗೆ ಅಂತಂದರೆ ಟೆಕ್ನಿಷಿಯನ್ ಗ್ರೇಡ್ 3 ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂತ ಬರುತ್ತೆ. ಇದೇ ಥರ ಇವು ಇನ್ಸ್ಟ್ರಕ್ಟರ್ ಗ್ರೇಡ್ 1, ಟೆಕ್ನಿಷಿಯನ್ ಗ್ರೇಡ್ 2 ಇದೆ, ಫೋರ್ಮ್ಯಾನ್ ಇದೆ. ಇದು ಡಿಪ್ಲೊಮಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅವ್ರಿಗಿರುತ್ತೆ. ಇದೇ ಥರ ನೋಡಿ ಇನ್ನೂ ಕೆಳಗಡೆನೂ ಇದ್ದಾವೆ. ಸೊ ನಿಮ್ಮ ವೇಕೆನ್ಸೀಸ್ ಯಾವ್ದು ಬರುತ್ತೆ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಸೊ ಇದರಲ್ಲಿ ನಾನೀಗ ಫಾರ್ ಎಕ್ಸಾಂಪಲ್ ಮೆಕಾಟ್ರಾನಿಕ್ಸ್ ಅಂತ ಚೂಸ್ ಮಾಡಿದ್ರೆ ಅಲ್ಲಿ ನೇಮು ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಇದನ್ನೆಲ್ಲ ಡೀಟೇಲ್ಸ್ನ ಫಿಲ್ ಮಾಡ್ಕೊಳ್ಳಿ, ಬೇಸಿಕ್ ಡೀಟೇಲ್ಸ್ನೆಲ್ಲ ಫಿಲ್ ಮಾಡ್ಕೊಳ್ಳಿ, ಅಡ್ರೆಸ್ನ ಕರೆಕ್ಟಾಗಿ ತುಂಬಿ, SSLC ಡೀಟೇಲ್ಸ್ ಹಾಗೂ ನಿಮ್ಮ ಬೋರ್ಡ್ ಈ ಡೀಟೇಲ್ಸ್ನ ತುಂಬಿ, ಎಜುಕೇಷನ್ ಕ್ವಾಲಿಫಿಕೇಷನ್, ರಿಸರ್ವೇಷನ್ ಏನೇನಿದೆ ಆ ರಿಸರ್ವೇಷನ್ನ ತುಂಬಿ, RD ನಂಬರ್ಸ್ ಹಾಕಿ. ಸೊ ಓಕೆ, ಇಷ್ಟೆಲ್ಲ ಹಾಕಿದ ನಂತರ ಆ್ಯನ್ಯುವಲ್ ಅಮೌಂಟ್ ಏನಿರುತ್ತೆ ಇದು ಆಲ್ರೆಡಿ ಲೋಡ್ ಆಗುತ್ತಾ ನೋಡಿ. ಒಂದ್ಸಲ RD ನಂಬರ್ ಹಾಕಿದ್ರೆ ಲೋಡ್ ಆಗಿಲ್ಲ ಅಂತಂದ್ರೆ ಏನು ಮಾಡಿ, ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಿ ಗೈಸ್ ಆಸ್ ಪರ್ ಯುವರ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್. ಅದಾದ ನಂತರ ಯಾವ್ಯಾವ ರಿಸರ್ವೇಷನ್ಸ್ ಬರುತ್ತೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ರೂರಲ್ಲು, ಕನ್ನಡ ಮೀಡಿಯಮು, ಡಿಪಾರ್ಟ್ಮೆಂಟಲ್, ಎಕ್ಸ್ ಸರ್ವಿಸ್ ಏನು ಬರುತ್ತದು. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಎಸ್ ಆರ್ ನೋ, ಅಂದರೆ ನಿಮ್ಮ ಏನಿದೆ ವಿಕಲಚೇತನರಿದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಇದಾದ ನಂತರ ಕ್ವಾಲಿಫಿಕೇಷನ್ ಡೀಟೇಲ್ಸು, ಕನ್ನಡ ಮೀಡಿಯಮು, ಕನ್ನಡ ಲ್ಯಾಂಗ್ವೇಜ್ನ ಓದಿದಿರಾ, 10th ಆಗಿರ್ಬೋದು, PUC ಆಗಿರ್ಬೋದು, ಡಿಪ್ಲೊಮಾ ಅಂತಂದರೆ ಯಾವ ಲ್ಯಾಂಗ್ವೇಜ್ ಓದಿದೆ ಆ ಲ್ಯಾಂಗ್ವೇಜ್ನ ಚೂಸ್ ಮಾಡಿ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಇದ್ದೆ ಸೆಕೆಂಡ್ ಲ್ಯಾಂಗ್ವೇಜ್, ಈ ಥರ ಚೂಸ್ ಮಾಡಿ. ಕ್ವಾಲಿಫಿಕೇಷನ್ ಚೂಸ್ ಮಾಡಿ, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್, ಡಿಪ್ಲೊಮಾ ರಿಜಿಸ್ಟ್ರೇಷನ್ ನಂಬರ್ ಹಾಕಿ. ಇದಾದ ನಂತರ ಅಲ್ಲಿ ನೋಡಿ ಏನಂತ ಕೊಟ್ಟಿದೆ, ಪ್ರೊಫಿಷಿಯನ್ಸಿ ಇನ್ ಕಂಪ್ಯೂಟರ್ಸ್ ಆಸ್ ಡಿಟರ್ಮೈನ್ಡ್ ಫ್ರಮ್ ಟೈಮ್ ಟು ಟೈಮ್ ಥ್ರೂ GTTC ಆಫೀಸರ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಮುಗಿಸಿರಬೇಕು. ಅದು ಬೈ ಡಿಫಾಲ್ಟ್ ಆ ಕಾಲೇಜಲ್ಲಿ ಮುಗಿಸಿರ್ತಾರೆ, ತೊಂದರೆ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ. ಸೊ ಪಾಸ್ ಮಂತ್ ಇಯರ್ ಹಾಕಿ, ಸ್ಕೂಲ್ ಗ್ರೇಡ್ ಹಾಕಿ, ಪರ್ಸೆಂಟೇಜಸ್ ಎಲ್ಲ ಡೀಟೇಲ್ಸ್ ತುಂಬಿ ಡಿಪ್ಲೊಮಾದು. ಅದಾದ ನಂತರ ನಿಮ್ಮ ಭಾವಚಿತ್ರ ಹಾಗೂ ಸಿಗ್ನೇಚರ್ ಹಾಕಿ ಡಿಕ್ಲರೇಷನ್ ಎಸ್ ಅಂತ ಇದು ಎನೇಬಲ್ ಮಾಡಿ ಪ್ರೊಸೀಡ್ ಟು ರಿಜಿಸ್ಟರ್ ಆ್ಯಂಡ್ ಪೇ ಅಂತ ಮಾಡಿ ಗ್ಯಾಸ್. ಇಲ್ಲೇ ನೀವು ಫೀನ ಸಹ ಪೇ ಮಾಡಿಸ್ಕೊಂತಾರೆ ಅನ್ಸುತ್ತೆ. ಇದಾದ ನಂತರ ನೀವೇನು ಮಾಡ್ಬೇಕಂತಂದರೆ ಮತ್ತೆ ರೀಲಾಗಿನ್ ಆಗಬೇಕು. ಮತ್ತೆ KEA ವೆಬ್ಸೈಟ್ನ ಕ್ಲಿಕ್ ಮಾಡಿ. ಓಕೆ, kea.car.nic.in ಇಲ್ಲಿದೆ, ಇದು ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ, ಅದನ್ನು ಕ್ಲಿಕ್ ಮಾಡ್ತೀನಿ. ಇದಾದ ನಂತರ GTTCಗೆ ಮತ್ತೆ ಓಪನ್ ಮಾಡ್ಕೊಳ್ಳಿ, ಮತ್ತೆ ಅಪ್ಲಿಕೇಶನ್ ಲಿಂಕ್ನ ಕ್ಲಿಕ್ ಮಾಡಿ. ಈಗ ಲಾಗಿನ್ ಆಗ್ಬಿಟ್ಟು ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಗೈಸ್. ಸೊ ಇಷ್ಟು ಹೇಳ್ತಾ, ಏನಾದರೂ ಡೌಟ್ ಬಂದಿದೆ ನಿಮಗೆ ಇದರಲ್ಲಿ ಅಂತಂದರೆ ದಯಮಾಡಿ ನನಗೆ ಕರೆ ಮಾಡಿ. ಓಕೆ, ಡೌಟ್ ಏನಾದ್ರು ಬಂತಂದರೆ ಮೆಸೇಜ್ ಮಾಡ್ಬೋದು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ನಾನು ಆಲ್ರೆಡಿ GTTC ಕ್ಲಾಸಸ್ಸು ಮಾಡಿದ್ದೀನಿ, ಹಲವಾರು ವೀಡಿಯೋಸು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ. ಓಕೆ, GTTC ಕ್ಲಾಸಸ್ಸು ಹಲವಾರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಟೋಟಲ್ 19 ಕ್ಲಾಸಸ್ ತನಕ ಹಾಕಿದ್ದೀನಿ. 19 ಕ್ಲಾಸಸ್ ಇದ್ದಾವೆ, ಕ್ಲಾಸ್ 1 to 19 ತನಕ ಇದ್ದಾವೆ. ಈ ಕ್ಲಾಸಸ್ನ ವಾಚ್ ಮಾಡಿ, ಇನ್ನೂ ನಾನು ಆ ಕ್ಲಾಸಸ್ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇನ್ನು ಯಾರಿಗಾದರೂ ಕೋರ್ಸ್ ಬೇಕಿದೆ ಆ್ಯಸ್ ಪರ್ ದ ಸಿಲೆಬಸ್, ನನಗೆ ಟೈಮ್ ಇಲ್ಲ ಸರ್, ನಾನು ತುಂಬ ಬೇಗನೆ ಪ್ರಿಪೇರ್ ಮಾಡಬೇಕು ಅಂದರೆ ನಿಮಗೆ ಕೋರ್ಸು ಸಹ ಅವೈಲೇಬಲ್ ಇರುತ್ತೆ. ಆ ಕೋರ್ಸ್ನ ತೊಗೋಬೇಕಂತಂದರೆ ನೀವು ಈ ನಂಬರ್ಗೆ ಕರೆ ಮಾಡಿ ಗೈಸ್. ಓಕೆ, ಇಲ್ಲಿ ನಂಬರ್ ಹಾಕಿದ್ದೀನಿ, ಈ ನಂಬರ್ ಕರೆ ಮಾಡಿ. ಸೊ ದಯಮಾಡಿ ಎಲ್ಲರೂ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಕೊಳ್ಳಿ. ಇದು ಒಳ್ಳೆ ಅವಕಾಶ, ಒಳ್ಳೆ ಪೇ ಇದೆ, ಹಾಗೂ GTTC ಒಳ್ಳೆ ನೌಕರಿ ಆಗಿರುತ್ತೆ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಆ್ಯಂಡ್ ವಿಶ್ ಯು ಎ ಗುಡ್ ಡೇ.
ಓಕೆ, ಇನ್ನು ಹಲವೊಬ್ಬರು ಆ ಏಜ್ ಲಿಮಿಟ್ನ ಸಹ ಕೇಳಿದ್ರು ಗೈಸ್. ಏಜ್ ಲಿಮಿಟ್ ಕೇಳಿದ್ರು, ಏಜ್ ಲಿಮಿಟ್ ಎಕ್ಸ್ಟೆನ್ಷನ್ ಆಗಿಲ್ಲ. ಓಕೆ, ಬಟ್ ಒ ಬಿ ಸಿ ಇದೆ ಅಂತಂದ್ರೆ, ಒ ಬಿ ಸಿ ಕ್ಯಾಟಗಿರಿ ಇದೆ ಅಂತಂದ್ರೆ ಬೈ ಡಿಫಾಲ್ಟ್ ಆಗಿ ನಿಮಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಒ ಬಿ ಸಿ ಕ್ಯಾಟಗಿರಿ ಆಗಿದೆ. ಜನರಲ್ ಮೆರಿಟ್ ಆದರೆ ರಿಲ್ಯಾಕ್ಸೇಷನ್ ಅಂತೂ ಸಿಗಲ್ಲ ಗೈಸ್, ಅದು ಹೇಳ್ತೀನಿ. ಅದು ಆಸ್ ಪರ್ ನೋಟಿಫಿಕೇಶನ್ ಅಲ್ಲಿ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಏನು ಏಜ್ ಲಿಮಿಟ್ ಇರುತ್ತೆ ಅದೇ ಏಜ್ ಲಿಮಿಟ್ ಇರುತ್ತೆ. ಸೊ ನಿಮಗೆ ಏಜ್ ಲಿಮಿಟ್ ಏನಾದರೂ ಗೊತ್ತಿಲ್ಲ ಅಂತಂದ್ರೆ ದಯಮಾಡಿ ಇದನ್ನು ಓಪನ್ ಮಾಡಿ. ಸೊ ಇಲ್ಲಿ ನಿಮಗೆ ಕೆ ಇ ಎ ವೆಬ್ಸೈಟಲ್ಲಿ, ಸೊ ಕೆ ಎ ವೆಬ್ಸೈಟಲ್ಲಿ ನಿಮಗೆ ಜಿ ಟಿ ಟಿ ಸಿದಲ್ಲಿ ಹೋದರೆ ಇಲ್ಲಿ ಕ್ಲಾಸಿಫಿಕೇಶನ್ ಆಫ್ ಪೋಸ್ಟ್ ಇದೆಲ್ಲ, ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಎಷ್ಟು ಏಜ್ ಲಿಮಿಟ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಪೋಸ್ಟ್ಗೆ ಎಷ್ಟೆಷ್ಟು ಏಜ್ ಲಿಮಿಟ್ ಅಂತ ಕೊಟ್ಟಿದ್ದಾರೆ, ಅದನ್ನು ಒಂದ್ಸಲ ವಾಚ್ ಮಾಡಿ. ಓಕೆ, ಆ ಏಜ್ ಲಿಮಿಟ್ನ ನೋಡಿಕೊಂಡು ನಿಮ್ಮ ಅಪ್ಲಿಕೇಶನ್ಸ್ನ ಸಬ್ಮಿಟ್ ಮಾಡಿ ಗೈಸ್. ಸೊ ಇಷ್ಟು ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಾಚಿಂಗ್ ಟಿಲ್ ದಿಸ್ ಎಂಡ್. Thank you for watching until the end of the video and see you in the next session guys. Wish you all the best. Okay, good day.